सम्राट चौधरी जी जो हैं बिहार के मुख्यमंत्री, वो भगवान श्री नरेंद्र मोदी जी के अनन्य भक्त हैं। ಭಾರತೀಯರು ಮೂರ್ಖರು ಅನ್ನೋ ವಿಚಾರ, ಭಾರತೀಯಲ್ಲಿ ಅಂಧಭಕ್ತರು ಇರುವಂತಹ ವಿಚಾರ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳು ನೋಡಿ ಗಹಗಹಿಸಿ ನಗ್ತಾ ಇರ್ತಾರೆ ಸ್ನೇಹಿತರೆ. ಭಾರತದವರಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ, ನಾವೇ ಆಡಳಿತ ಮಾಡ್ತೇವೆ ಅಂತೇಳಿ ಬ್ರಿಟಿಷ್ನವರು ಹೇಳ್ತಾ ಇದ್ರಂತೆ. ಅದಿವತ್ತು ಸತ್ಯ ಆಗ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ಬಿಹಾರದ ಪಾಟ್ನಾದಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ರೆಡಿ ಆಗ್ತಾ ಇದ್ದಾರಂತೆ, ಚಿನ್ನದ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರಂತೆ. ಎಂತೆಂತಹ ಮೂರ್ಖರಿದ್ದಾರೆ. ಇದೇನು BJP ಪಕ್ಷಕ್ಕೆ ಒಂದಕ್ಕೆ ಸೀಮಿತ ಅಲ್ಲ. ಕಾಂಗ್ರೆಸ್ ಪಕ್ಷದವರು 2013-14ರಲ್ಲಿ ತೆಲಂಗಾಣದಲ್ಲಿ ಸೋನಿಯಾ ಗಾಂಧಿ ಪ್ರತಿಮೆ ಮಾಡಿಬಿಟ್ಟು ದೇವರು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಟ್ರಂಪನ್ನು ದೇವರು ಅಂತೇಳಿ ಪೂಜೆ ಮಾಡಿದ್ದು, ಟ್ರಂಪಿಗೆ ಹವನ ಹೋಮಗಳನ್ನು ಮಾಡಿದ್ದು, ದೇವರು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದು. ಈಗ ಚಿನ್ನದ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬಿಹಾರದ CM ಅವರು ಜಾಗ ಕೊಡ್ತಾರಂತೆ. ಇವರು 100 ಕೋಟಿನೋ 200 ಕೋಟಿನೋ 500 ಕೋಟಿ 1000 ಕೋಟಿ ಆಗಲಿ ನಾವು ದೇವಸ್ಥಾನ ಕಟ್ತೀವಿ ಅಂತೇಳಿ. ಎಂತೆಂತಹ ಮೂರ್ಖರನ್ನು ನೋಡ್ತಾ ಇದ್ದೀವಿ ನಾವು. ನಮ್ಮ ದೇಶದಲ್ಲಿ ಇಂತಹ ಮೂರ್ಖ ಜನವನ್ನು ನೋಡ್ತಾ ಇದ್ದೀವಿ. ದೇಶವನ್ನು ಕಟ್ಟರು ಅಂತಂದರೆ, ದೇಶವನ್ನು ಅಭಿವೃದ್ಧಿ ಪಥದತ್ತ ತಗೊಂಡೋಗೋ ಅಂತಂದರೆ ಈ ರೀತಿಯಾದಂತಹ ಮೂರ್ಖತನದಿಂದ ಇವತ್ತು ಭಾರತ ಈ ಹಂತಕ್ಕೆ ಬಂದಿರುವಂಥದ್ದು. ಎಷ್ಟು ದಿವಸ ಅಂತೇಳಿ ಈ ಥರ ಅದು ತಂತ್ರಜ್ಞಾನದ ಯುಗದಲ್ಲಿ ರೀ, ಕೈಯಲ್ಲಿ ಹ್ಯಾಂಡ್ರೈಡ್ ಮೊಬೈಲ್ ಇದೆ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ, ಅಂಕಿಅಂಶಗಳೇನು, ಇದು ಎಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ಇಂತಹ ಯುಗದಲ್ಲಿ ಈ ರೀತಿ ಮೂರ್ಖರ ರೀತಿಯಲ್ಲಿ ನಡ್ಕೊಳ್ತಾ ಇರೋದೈತಲ್ಲ, ಇದು ಮೂರ್ಖತನ ಅಲ್ವೇನ್ರಿ? ಒಂದು ಕಡೆ 2%ನವರು ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಹೆಸರಿನಲ್ಲಿ, ದೇಶಭಕ್ತಿಯ ಹೆಸರಿನಲ್ಲಿ 2%ನವರು ಇಡೀ 98% ಇರುವಂಥವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದರ ಬಗ್ಗೆ ಗಮನ ಇಲ್ಲ. ಮೀಡಿಯಾಗಳು ಮಾರ್ಕೊಂಡು ಹೋಗಿದೆ, ಅದರ ಬಗ್ಗೆ ಗಮನ ಇಲ್ಲ. ದೇಶ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವಂತಹ ದೇಶದ ಮೊದಲನೇ ಪಟ್ಟಿನಲ್ಲಿ ಭಾರತ ಇದೆ, ಅದರ ಬಗ್ಗೆ ಗಮನ ಇಲ್ಲ. ಡಾಲರ್ನ ಮೊತ್ತ ದಾಖಲೆ ಮೀರಿ ಹೋಗ್ತಾ ಇದೆ, ಅದರ ಬಗ್ಗೆ ದಾಖಲೆ ಇಲ್ಲ. ಅದರ ಬಗ್ಗೆ ಯಾರಿಗೂ ಸಹ ಗಮನವೂ ಇಲ್ಲ. ದೇಶದ ಬಗ್ಗೆ ಇವರಿಗೆ ಕಾಳಜಿನೂ ಇಲ್ಲ. ಅವನು ಯಾರೋ ಹೇಳ್ತಿದ್ದ, ಏನು ಪರಿಶುದ್ಧವಾದಂತಹ ಪೆಟ್ರೋಲು ನಿಮ್ಮಪ್ಪನ ಮನೆಯಿಂದ ಬರುತ್ತಾ ಅಂತೇಳಿ. ಯಾರಪ್ಪನ ಮನೆಯಿಂದ ಬರುತ್ತೆ ರೀ? ಯಾರಪ್ಪನ ಮನೆಯಿಂದ ಬರ್ತದೆ? ನಾಚಿಕೆ ಆಗಲ್ವ ಇವರಿಗೆಲ್ಲನೂ? ಇವರು ಹಾಕುವಂತಹ ಚಡ್ಡಿ, ಇವರ ತಿನ್ನುವಂತಹ ಮೂರ್ತು ತನ್ನ ಕೊಡ್ತಾ ಇರುವುದು ನಾವು ತೆರಿಗೆದಾರರು ಕೊಡ್ತಾ ಇರುವಂಥದ್ದು. ಯಾರಪ್ಪನ ಮನೆಯಿಂದ ಬರುತ್ತೆ ಅಂತ ಕೇಳ್ತಾ ಇದ್ದಾರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿಯಾದಂತಹ ರಾಜಕಾರಣ, ಕೇಂದ್ರದಲ್ಲಿ ಒಂದು ರೀತಿಯಾದಂತಹ ರಾಜಕಾರಣ, ಒಂದು ರೀತಿಯಲ್ಲಿ ಕುಮಾರಸ್ವಾಮಿಯವರ ಹಳೆ ವಿಡಿಯೋಗಳು ಚಕ್ರವರ್ತಿಯ ರೀತಿ ಥರ ವೈರಲ್ ಆಗ್ತಾ ಇದೆ. BJPಯನ್ನು ಬೈತಾ ಇರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇವತ್ತು ಅದೇ ಭಾರತೀಯ ಜನತಾ ಪಕ್ಷದೊಂದಿಗೆ ಹೋಗಿ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇರುವಂತಹ ಕುಮಾರಸ್ವಾಮಿಯವರು. ಇದು ನಮ್ಮ ದೇಶದ ರಾಜಕೀಯ ಹೀನಾಯ ಸ್ಥಿತಿಗೆ ಹೋಗ್ತಾ ಇರುವಂಥದ್ದಕ್ಕೆ ಮೂಲ ಕಾರಣ ನಾವುಗಳೇ ರೀ, ನಾವೇ ಪ್ರಜೆಗಳೇ. ನಾವು ಎಲ್ಲಿಯವರೆಗೂ ಮೂರ್ಖರಾಗಿರ್ತೀವೋ, ನಾವು ಎಲ್ಲಿವರೆಗೂ ಮುಟ್ಟಾಳತನವನ್ನು ತೋರಿಸ್ತೀವೋ ಅಲ್ಲಿವರೆಗೂ ಈ ರಾಜಕಾರಣಿಗಳು ತೋರಿಸ್ತಾನೆ ಇರ್ತಾರೆ. ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಹೊರಟಿದ್ದಾನಲ್ಲ, ಅವನಿಗೆ ಕರೆದು ಚೀಮಾರಿ ಹಾಕಿ ಬುದ್ಧಿ ಹೇಳೋರು ಯಾರಾದರೂ ಇದ್ದಾರೇನ್ರಿ? ಯಾರೂ ಕಾಣ್ತಾ ಇಲ್ಲ. ಅವನು ಅಷ್ಟೇ ಸಾಕು, ಒಂದು ಫೋಟೋ ಇಟ್ಕೊಂಡ, ಫಸ್ಟು ಫೋಟೋ ತೋರಿಸ್ದ, ನಾನು ನರೇಂದ್ರ ಮೋದಿಯವರ ದೇವರು, ನರೇಂದ್ರ ಮೋದಿಯವರು ದೇವರಂತೆ ಫೋಟೋ ಇಟ್ಕೊಂಡ, ಒಂದು ವಿಡಿಯೋ ಮಾಡಿಸ್ದ. ಅದನ್ನೇ ಇಟ್ಕೊಂಡು ಯೂಟ್ಯೂಬರ್ಸು ವ್ಯೂಸ್ಗೋಸ್ಕರಾಗಿ ಒಂದಷ್ಟು ಮಾಡಿದ್ರು. ಭಾರತೀಯ ಜನತಾ ಪಕ್ಷದವರು ಬಿಹಾರದವರಾಗಲಿ ಬೇರೆ ಕೇಂದ್ರದವರಾಗಲಿ ಅವನಿಗೆ ಚೀಮಾರಿ ಹಾಕಬೇಕು ಅಂತ ಅನ್ನಿಸ್ಲೇ ಇಲ್ವಾ? ದೇವಸ್ಥಾನ ಕಟ್ತಾರಂತೆ ನರೇಂದ್ರ ಮೋದಿಯವರು. ಯಾಕೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮೂರ್ತಿ ಇದೆಯಲ್ಲ, ಅದರ ಪಕ್ಕದಲ್ಲಿ ನರೇಂದ್ರ ಮೋದಿಯವರ ಮೂರ್ತಿನೂ ಇಟ್ಬಿಟ್ರೆ ಆಗೋಯ್ತಲ್ಲ. ಶ್ರೀರಾಮಚಂದ್ರನ ಮೂರ್ತಿ ಕಲ್ಲಿನ ಮೂರ್ತಿ ಆದರೆ ನರೇಂದ್ರ ಮೋದಿ ಅವ್ರದ್ದು ಚಿನ್ನದಲ್ಲಿ ಮಾಡಿಬಿಡಿ, ಸರಿ ಹೋಗ್ಬಿಡುತ್ತಲ್ಲ. ಚಿನ್ನದ ಮೂರ್ತಿಯನ್ನೇ ಅಲ್ಲೇ ಇಟ್ಟುಬಿಡಿ. ನರೇಂದ್ರ ಮೋದಿಯವರ ಮೂರ್ತಿ ಶ್ರೀರಾಮಚಂದ್ರನ ಮೂರ್ತಿಯ ಪಕ್ಕದಲ್ಲಿ ದೊಡ್ಡದಾಗಿ ಇಟ್ಟುಬಿಡಿ, ಪ್ರತಿಷ್ಠಾಪನೆ ಮಾಡಿಬಿಡಿ, ಎಲ್ಲವೂ ಸರಿ ಹೋಗುತ್ತಲ್ಲ. ಈ ಹಂತಕ್ಕೆ ಬಂದು ತಲುಪಿದ್ದೇವೆ ನಾವು. ಈ ಹಂತಕ್ಕೆ ನಿಜಕ್ಕೂ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಒಂದು ರೀತಿಯಾದಂಥ ತಲೆ ತಗ್ಗಿಸುವಂತಹ ಕೆಲಸ ಆಗ್ತಾ ಇದೆ ಇವತ್ತು.
ಯಾರು ಪ್ರಶ್ನೆನೇ ಮಾಡೋಂಗಿಲ್ಲ. ಮೂರ್ಖತನ, ಮುಟ್ಟಾಳತನ, ಈ ಅಂಧತ್ವ ಇವೆಲ್ಲವೂ ಸಹ ಭಾರತದ ಮರ್ಯಾದೆಯನ್ನು ಕಳೀತಾ ಇರುವಂಥದ್ದು. ಇಡೀ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇರಬೇಕಾಗಿದ್ರೆ ಊಟಕ್ಕೆ ಉಪ್ಪಿನಕಾಯಿ ರೀತಿ ಇರಬೇಕಾಗಿತ್ತು. ಇವತ್ತು ಇಡೀ ಊಟನೇ ಉಪ್ಪಿನಕಾಯಿ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರಲ್ಲ, ಅಸಹ್ಯ ಆಗುತ್ತೆ. ದೇಶ ಮೊದಲು, ದೇಶ ಮೊದಲು, ದೇಶ ಮೊದಲು ಅಂತ ಬಂದಂಥವರು, ದೇಶ ಉಳಿಸಿ ಅಂತ ಬಂದಂಥವರು ಇವತ್ತು ಇಡೀ ದೇಶವನ್ನು ಮೂರಾ ಬಟ್ಟೆ ಮಾಡಲಿಕ್ಕೆ ಹೊರಟಿರುವಂಥದ್ದು, ಇಡೀ ಜನರನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ದೇವಸ್ಥಾನ ಕಟ್ತಾರಂತೆ, ದೇವರಂತೆ, ನರೇಂದ್ರ ಮೋದಿಯವರು ದೇವರಂತೆ. ಇನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಿ? ಯಾವ ಹಂತಕ್ಕೆ? ಮೂರ್ಖತನಕ್ಕೆ ಒಂದು ಇತಿಮಿತಿ ಇರುತ್ತೆ. ಆ ಇತಿಮಿತಿಯನ್ನು ಮೀರಿ ಹೋದರೆ ನಿಮ್ಮನ್ನು ಇಡೀ ಜಗತ್ತು ಯಾವತ್ತೂ ಸಹ ಭಾರತ ಅಭಿವೃದ್ಧಿಶೀಲದತ್ತ ಪಥದತ್ತ ಹೋಗುತ್ತೆ ಅಂತೇಳಿ ಯಾರೂ ಸಹ ಇಂತಹ ನಡವಳಿಕೆಗಳಿಂದ ಯಾರೂ ಸಹ ಪರಿಗಣಿಸೋದಿಲ್ಲ. ಪ್ರಶ್ನೆ ಮಾಡಬೇಕಾದಂತಹ ಯುವಕರು, ಆ ಯುವಕ ದೇವಸ್ಥಾನ ಕಟ್ತೀನಿ ಅನ್ನಲ್ಲ, ಆ ಯುವಕ ಪ್ರಶ್ನೆ ಮಾಡಬೇಕಾಗಿತ್ತು, ಏನ್ರಿ ಈ ದೇಶದ ವಿದೇಶಿ ಸಾಲ ಇಷ್ಟತ್ರ ತಗೊಂಡೋಗಿದ್ದೀರಿ, ಎಲ್ರಿ ಹೋಯ್ತು ಅಚ್ಚೇ ದಿನ, ಎಲ್ರಿ ಹೋಯ್ತು 2 ಕೋಟಿ ಉದ್ಯೋಗ ವರ್ಷಕ್ಕೆ, 24 ಕೋಟಿ ಉದ್ಯೋಗ ಆಗಬೇಕಾಗಿತ್ತಲ್ರಿ, ಎಲ್ರಿ ಹೋಯ್ತು ಡಿಜಿಟಲ್ ಇಂಡಿಯಾ, ಇವೆಲ್ಲವನ್ನು ಪ್ರಶ್ನೆ ಮಾಡಬೇಕಾದಂತಹ ಯುವಕ ದೇವಸ್ಥಾನವನ್ನು ಕಟ್ತಾನಂತೆ. ಎಂತೆಂತಹ ಮೂರ್ಖರಲ್ವಾ? ನಮ್ಮ ಕರ್ನಾಟಕದಲ್ಲೂ ಭಾಳಷ್ಟು ಜನ ಅಂಧ ಭಕ್ತರಿದ್ದಾರೆ. ಭಾಳಷ್ಟು ಜನ ಅವರಿಗೆ ಏನೋ ಒಂದು ವಕ್ತಾರ ಪೋಸ್ಟ್ ಕೊಟ್ಬಿಡ್ತಾರೆ. ಅದು ಚಾನಲ್ನಲ್ಲಿ ಕುತ್ಕೊಂಡು ಏನು ಸ್ಟೈಲ್ಗಳು. ನಮ್ಮಲ್ಲಿ ಒಬ್ಬ ದಿಲೀಪ್ ಕುಣಿಗಲ್ ಅಂತೇಳಿ ಒಬ್ಬ ದೊಡ್ಡ ಅಂಧ ಭಕ್ತರ ರೀತಿಯಲ್ಲಿ ನಡ್ಕೊಳ್ತಾರೆ. ದೊಡ್ಡ ಅಂಧ ಭಕ್ತರು, ತನಗೆ ತಾನೇ ಮಹಾನ್ ವ್ಯಕ್ತಿ ಅನ್ನೋ ರೀತಿಯಲ್ಲಿ. ಇಲ್ಲಿ ಪುನೀತ್ ಕೆರೆಹಳ್ಳಿ ಒಂದು ಕಡೆ ಚಕ್ರವರ್ತಿ ಸೂಲಿಬೆಲೆ, ಒಂದು ಕಡೆ ಇವರು, ಇಂತಹ ಅಂಧ ಭಕ್ತರುಗಳು. ಇವ್ರ ಕಡೆಯಿಂದ ಕರ್ನಾಟಕದಲ್ಲೂ ಸಹ ಮೂರ್ಖತನವನ್ನು ತೋರಿಸ್ತಾ ಇದ್ದಾರೆ. ಇನ್ನು ಬಿಹಾರದಲ್ಲಿ ಇಂತಹ ವ್ಯಕ್ತಿ ಮಾಡಿಕೊಂಡು ಅವನಿಗೆ ಪ್ರಚಾರ ಕೊಡ್ತಾ ಇರುವಂತಹ ಯೂಟ್ಯೂಬರ್ಸ್ಗಳಿಗೆ ಅವರಿಗೆ ವ್ಯೂಸ್ ಬೇಕು, ರೆವಿನ್ಯೂ ಬೇಕು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಮಾರಿ ಹಾಕಬೇಕಾಗಿರೋದು ಯಾರ್ರೀ? ಪ್ರಶ್ನೆ ಮಾಡಬೇಕಾಗಿರೋದು ಯಾರ? ಆ ಪಕ್ಷದವರಿಗೆ ಒಂದು ಸ್ವಲ್ಪನಾದ್ರೂ ಬುದ್ಧಿ ಇರಬೇಕಾಗಿತ್ತಲ್ವ? ಈ ವಿಚಾರಗಳನ್ನು ಮಾತನಾಡ್ತಾ ಇದ್ದವನಿಗೆ ಕರೆದು ಚಿಮಾರಿ ಹಾಕ್ಬೇಕಲ್ವಾ? ಚಿನ್ನದ ವಿಗ್ರಹ ಅಂತೆ ನರೇಂದ್ರ ಮೋದಿಯವರ ದೇವಸ್ಥಾನ ಕಟ್ಬಿಟ್ಟು, ನರೇಂದ್ರ ಮೋದಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನರೇಂದ್ರ ಮೋದಿಯವರನ್ನು ವರ ಕೊಡ್ತಾರೇನ್ರಿ? ಅದನ್ನೇ ಹೇಳ್ತಾ ಇರುವಂಥದ್ದು. ಅಯೋಧ್ಯ ರಾಮ ಮಂದಿರದಲ್ಲಿ ರಾಮನ ಮೂರ್ತಿಯ ಪಕ್ಕದಲ್ಲಿ ಅವ್ರದ್ದು ಕಲ್ಲಿನ ಮೂರ್ತಿ ಆದರೆ ಇವ್ರದ್ದು ಚಿನ್ನದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಡ್ರಿ, ಅಲ್ಲಿಗೆಲ್ಲವೂ ಸರಿ ಹೋಗುತ್ತೆ. ಇನ್ನು ಬೇಕಾದರೆ ಪಕ್ಕದಲ್ಲಿ ಬೇರೆ ಯಾರ್ದಾದ್ರೂ ಮೂರ್ತಿ ಇದ್ದರೆ ಅದನ್ನು ಸಹ ಪ್ರತಿಷ್ಠಾಪನೆ ಮಾಡಿಬಿಡಿ. ನಿಜವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾಕೆ ಬಂತು, ಬ್ರಿಟಿಷರು ಯಾಕೆ ಭಾರತವನ್ನು ಸ್ವತಂತ್ರವನ್ನಾಗಿ ಮಾಡಿದ್ರು ಅನ್ನೋ ವಿಚಾರ ಇವತ್ತು ನಮಗೆ ಅನ್ನಿಸ್ತಾ ಇದೆ. ಬೇಡವಾಗಿತ್ತು ನಮಗೆ ಸ್ವತಂತ್ರ. ಇಂತಹ ಮೂರ್ಖರ ಜೊತೆಯಲ್ಲಿ ನಾವು ಪ್ರತಿ ದಿವಸವೂ ಸಹ ಜೀವನ ಮಾಡ್ತಾ ಇದ್ದೀವಲ್ಲ, ಇಂತಿಂತಹ ಮೂರ್ಖ. ಅದು ಸ್ವತಂತ್ರ ಬಂದು 78 ವರ್ಷ ಆದ ನಂತರವೂ ಸಹ ಕೈನಲ್ಲಿ ಇಡೀ ಜಗತ್ತು ನೋಡುವಂತಹ ಡಿಜಿಟಲ್ ಯುಗ ಇದು, ತಂತ್ರಜ್ಞಾನದ ಯುಗ ಇದು. ಸತ್ಯವನ್ನು ಮಾತಾಡಬೇಕಾಗಿರೋ ವಿಷಯಗಳನ್ನು ಡೈವರ್ಟ್ ಮಾಡೋಕ್ಕೆ ಇಂಥ ಮೂರ್ಖರನ್ನು ಹೊರಗಡೆ ಬಿಡ್ತೀರಲ್ಲ, ಇಂತಹ ಮೂರ್ಖರನ್ನು ಹೊರಗಡೆ ಬಿಟ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗುತ್ತೆ ನಿಮಗೆಲ್ಲನೂ. ನೀವು ಮಾಡ್ತಾ ಇರೋದು ನೋಡಿದ್ರೆ ನಾಚಿಕೆ ಆಗುತ್ತೆ. ಇಡೀ ಭಾರತ ದೇಶವನ್ನು, ನನ್ನ ಭಾರತ ದೇಶವನ್ನು, ನನ್ನ ಹಿಂದೂ ಧರ್ಮವನ್ನು ನೀವು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಿ ಅಂತಂದರೆ ನಿಮಗೆ ನಿಜಕ್ಕೂ ಧಿಕ್ಕಾರ ಹೇಳಬೇಕಾಗುತ್ತೆ. ನಾವು ಅಸಹ್ಯ ಆಗುತ್ತೆ. ಸ್ನೇಹಿತರೆ, ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.